ನಮಸ್ಕಾರ. ಉದಯ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ಮಂಗಳೂರು ನಗರ ಪೊಲೀಸ್ ಇಲಾಖೆಯಿಂದ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಪಾಲ್ಗೊಂಡು ನೃತ್ಯ ಮಾಡಿ ವಂದಿಸಿದರು. ಮಂಗಳೂರು ಪೊಲೀಸರೊಂದಿಗೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಸಂವಾದ ನಡೆಸಿದರು. ಪತ್ನಿ ಗೀತಾ ಶಿವರಾಜ್ ಕುಮಾರ್ ಅವರೊಂದಿಗೆ ಆಗಮಿಸಿದ ಶಿವರಾಜ್ ಕುಮಾರ್ ಪೊಲೀಸರ ಪ್ರಶ್ನೆಗಳಿಗೆ ಉತ್ತರಿಸಿದರು. ಬಳಿಕ ಹಾಡು ಹಾಡಿ ಡ್ಯಾನ್ಸ್ ಮಾಡಿ ರಂಜಿಸಿದರು. ಈ ವೇಳೆ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಅವರ ಹಾಡಿಗೆ ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ಹೆಜ್ಜೆ ಹಾಕಿದರು. ಪುನೀತ್ ರಾಜ್ಕುಮಾರ್ ಭಾವಚಿತ್ರಕ್ಕೆ ಈ ಸಂದರ್ಭದಲ್ಲಿ ಪುಷ್ಪಾರ್ಚನೆ ಸಲ್ಲಿಸಿದರು. ಅಪ್ಪುವನ್ನು ಈ ರೀತಿ ನೆನಪು ಮಾಡಿಕೊಳ್ಳುವುದಕ್ಕಿಂತ ಅಪ್ಪುವಿನ ಸೆಲೆಬ್ರೇಷನ್ ಮಾಡಬೇಕು ಎಂದು ಶಿವರಾಜ್ ಕುಮಾರ್ ಈ ಸಂದರ್ಭದಲ್ಲಿ ಅಭಿಪ್ರಾಯಪಟ್ಟರು. ಪ್ರೀತಿಯಿಂದ ಸ್ವಾಗತಿಸುವುದು. ಇದೀಗ ಈ ಸ್ವಾಗತ ಭಾಷಣವನ್ನು ಮಾಡುವುದಕ್ಕೆ ನಮ್ಮ ಪ್ರೀತಿಯ ಮಂಗಳೂರು ಪೊಲೀಸ್ ಕಮಿಷನರ್ ರಾಜ್ಕುಮಾರ್ ಅವರ ಫ್ಯಾಮಿಲಿ, ಈ ಒಂದು ಕುಟುಂಬದಲ್ಲಿ ಒಂದು ಡಿಸ್ಟ್ರಿಕ್ಟ್ ಕೋಆಪರೇಟಿವ್ ಬ್ಯಾಂಕ್ನ ಅಧ್ಯಕ್ಷರಾಗಿ ಉಳಿದಿದ್ದಾರೆ ಅಂತಂದ್ರೆ ಅದು ಇಡೀ ಕರ್ನಾಟಕದ ಮೋಸ್ಟ್ಲಿ ಆಲ್ ಇಂಡಿಯಾ ರೆಕಾರ್ಡ್ ಇದ್ರೂ ಇರ್ಬೋದು. ಅವ್ರು ಮಾತ್ರ ಅವರು ಕಾರಣಾಂತರದಿಂದ ಒಂದು ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಸಾಧ್ಯ ಆಗಿಲ್ಲ. ಹೆಸರು ಮಕ್ಕಳು, ಫ್ಯಾಮಿಲಿ, ಹೆಣ್ಮಕ್ಳು ಎಲ್ಲರೂ ಸಮೇತವಾಗಿ ಬಂದಿದ್ದೀರಿ. ಅದೇ ರೀತಿ ಮಾಧ್ಯಮದವರು, SCDCC ಇದೇನು ಬ್ಯಾಂಕ್ ಇದೆ, ಇದು ಹೆಡ್ ಕ್ವಾರ್ಟರ್, ಇದರಲ್ಲಿರುವಂಥ ಎಲ್ಲ ಅಧಿಕಾರಿ ಸಿಬ್ಬಂದಿಗಳು ಕೂಡ ಈ ಒಂದು ಸುಸ್ವಾಗತ. ಈ ಒಂದು ಕಾರ್ಯಕ್ರಮ ಬಹಳ ಬ್ರೀಫ್ ಆಗಿರುತ್ತೆ. ಇದಾದ್ಮೇಲೆ ಪುನೀತ್ ರಾಜ್ಕುಮಾರ್ ಅವ್ರದ್ದು ಒಂದು ನೆನಪಿಗಾಗಿ ಅವರು ಪುಷ್ಪ ಸಮರ್ಪಣೆ ಇರುತ್ತೆ. ಅದಾದ್ಮೇಲೆ ನೇರವಾಗಿ ಶಿವರಾಜ್ ಕುಮಾರ್ ಅವರು ನಿಮ್ಮನ್ನೆಲ್ಲ ಉದ್ದೇಶಿಸಿ ಒಂದೆರಡು ಮಾತಾಡ್ತಾರೆ. ಯಾರಾದ್ರೂ 2-3 ಜನಕ್ಕೆ ಮಾತ್ರ ಶಿವರಾಜ್ ಕುಮಾರ್ ಅವರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಹಾಗೆ ಆತ್ಮೀಯವಾದಂತಹ ಸ್ವಾಗತಗಳು ಈ ಕಾರ್ಯಕ್ರಮಕ್ಕೆ. ಶಶಿಕುಮಾರ್ ಸರ್, ತಾವೆಲ್ಲ ಜೊತೆಯಾಗಿ ವೇದಿಕೆಯಲ್ಲಿರುವ ಅತಿಥಿಗಳೆಲ್ಲರೂ ಜೊತೆಯಾಗಿ ಈ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಬೇಕು. ಬೊಂಬೆ ಹೇಳುತ್ತೈತೆ, ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ. ಬೊಂಬೆ ಹೊಸ ಬೆಳಕಂದು ಹೊಸಲಿಗೆ ಬಂದು ಬೆಳಗಿದೆ ಮನೆಯ ಮನದ ಆಡಿಸಿಯೇ ನೋಡು, ಬೀಳಿಸಿಯೇ ನೋಡು. ಇದೀಗ ನಾವೇ ಆಲ್ಮೋಸ್ಟ್ ಇವಾಗ ಒಂದು 6 ತಿಂಗಳಾಯ್ತು. ಅದು ಡೇ ಬೈ ಡೇ ಅದು ಕಮ್ಮಿ ಆಗಲ್ಲ. ಆ್ಯಕ್ಚುಲಾಗಿ ನೋವು ಅನ್ನೋದು ಯಾವಾಗಲೂ ಇರುತ್ತೆ. ಯಾಕಂದರೆ ನಮಗಲ್ಲ, ಎಲ್ಲ ಇಡೀ ಕರ್ನಾಟಕ ಜನತೆ ಎಲ್ಲೆಲ್ಲಿ ಅಭಿಮಾನಿಗಳಿದ್ದಾರೆ, ಅಪ್ಪು ಅಭಿಮಾನಿಗಳಿದ್ದಾರೆ. ನಾರ್ಮಲ್ ಪೀಪಲ್ಸ್ಗೆ ಅಭಿಮಾನಿಗಳು ಮಾತ್ರ ಅಂತಲ್ಲ, ಪ್ರತಿಯೊಬ್ಬರಿಗೂ ನಾರ್ಮಲ್ ಪೀಪಲ್ಸ್ಗೆ, ಹ್ಯೂಮನ್ ಬೀಯಿಂಗ್ಸ್ಗೆ ಅದೊಂದು ಫೀಲ್ ಆಗಿದೆ. ನೋವಾಗುತ್ತೆ ಆ್ಯಕ್ಚುಲಾಗಿ ಅದ್ರ ಬಗ್ಗೆ ಎಲ್ಲ ಮಾತಾಡಬೇಕು ಅಂದರೆ. ಅವನ ಬಗ್ಗೆ ಇನ್ನು ಚಿಕ್ಕವನು, ಸೊ ಅವನ ಬಗ್ಗೆ ಅಣ್ಣ ಮಾತಾಡೋದಂದರೆ, ಅವನ್ನ ಕಳ್ಕೊಂಡು ಮಾತಾಡೋದಂದರೆ ಅದೊಂದು ಯಾವಾಗಲೂ ತುಂಬ ನೋವು. ಬಟ್ ಅದು ಬಿಟ್ಟರೆ ಅವನ್ನ ನಿಜವಾದ ಚಿಕ್ಕ ವಯಸ್ಸಲ್ಲಿ ನಾನು ಸೂಪರ್ ಸ್ಟಾರಾಗೆ ನೋಡಿರೋದು. ಅವನ್ನ ಹುಟ್ಟಿದಾಗಲೇ ಅವ್ನು ಸೂಪರ್ ಸ್ಟಾರ್. ಹುಟ್ಟಿದಾಗಲೇ ಪ್ರೇಮದ ಕಾಣಿಕೆ ಮಾಡಿಬಿಟ್ಟ. ಅಲ್ಲಾದಮೇಲೆ ಎಂಡ್ವರೆಗೂ, ಅದಾದಮೇಲೆ ಒಂದು ಸ್ವಲ್ಪ ದಿನ ಆದಮೇಲೆ ನಾವೆಲ್ಲ ಹೀರೋ ಅದಾದಮೇಲೆ ತಿರ್ಗಾ ಅಪ್ಪು ರೀಲಾಂಚ್ ಆದ, ಅಪ್ಪು ಮೂಲಕ. ತಿರ್ಗಿ ಅವಾಗಲೂ ಸೂಪರ್ ಸ್ಟಾರ್, ಯಾವಾಗಲೂ ಸೂಪರ್ ಸ್ಟಾರ್ ಆಗಿದ್ದ. ಜೊತೆಲಿ ಸೂಪರ್ ಸ್ಟಾರ್ ಮಾಡ್ತಾನೆ, ಆ್ಯಕ್ಟ್ ಮಾಡ್ತಾನೆ, ಡ್ಯಾನ್ಸ್ ಮಾಡ್ತಾನೆ, ಅದೆಲ್ಲ
ಎಲ್ಲ ಇದ್ದಿದೆ ಒಂದು ಆ್ಯಕ್ಟ್ರಿಗೆ. ಬಟ್ ಅಪಾರ್ಟ್ ಫ್ರಮ್ ದಟ್ ಒಂದು ಇನ್ನೊಂದು ಮಾನವೀಯತೆ, ಒಂದು ಹ್ಯುಮ್ಯಾನಿಟಿ ಅನ್ನೋ ಒಂದು ವರ್ಡ್ಗೆ ಒಂದು ದೊಡ್ಡ ಎಕ್ಸಾಂಪಲ್ ಆದ ಅವನು. ಯಾಕಂದ್ರೆ ನಾವು ಯಾವತ್ತು ನಾವೇನು ಮಾಡ್ತೀವಿ ಅಂತ ನಾವು ಮಾತಾಡ್ಕೊಳ್ಳೋದೇ ಇಲ್ಲ. ಈಗ ಮಾಡ್ತಿದ್ದೀನಿ, ಅವ್ನು ಯಾವತ್ತೂ ನನಗೂ ಹೇಳಿಲ್ಲ, ನಾನು ಹೇಳಿಲ್ಲ, ನಾವು ಆ ಥರ ಮಾತಾಡೋದಿಲ್ಲ. ಏನೇ ಇದ್ರೂ ಸಿನಿಮಾ ಬಗ್ಗೆ ಮಾತಾಡ್ತೀವಿ ಅಷ್ಟೇ ಹೊರತು ಅದರ್ವೈಸ್ ನಥಿಂಗ್ ಎಲ್ಸ್ ಯಾವತ್ತೂ ಮಾತಾಡಿದಿಲ್ಲ. ಬಟ್ ಇದಾದ್ಮೇಲೆ ಇಷ್ಟೆಲ್ಲ ಮಾಡಿದ್ರೆ ಅಂದರೆ ನಿಜವಾಗ್ಲೂ ತುಂಬ ಹೆಮ್ಮೆ ಅನಿಸುತ್ತೆ ವಿಷಯದಲ್ಲಿ. ಏನು ಮಾಡೋಕ್ಕಲ್ಲ, ದೇವರು ಆದಷ್ಟು ಬೇಗ ಅವನ್ನ ಕರ್ಕೊಂಡ್ಬಿಟ್ಟಿದ್ದು ಎಲ್ಲರಿಗೂ ಒಂದು ನೋವಿನ ಸಮಾಚಾರ. ಇರಲಿ, ಆದ್ರೂ ನಾವು ಇಲ್ಲ ಅಂತ ಅನ್ಕೊಳ್ಳೋದು ಬೇಡ, ಖಂಡಿತ ಇದ್ದಾನೆ. ಇನ್ನು ಮುಂದೆ ನಾವು ಯಾವತ್ತೂ ಅವನ್ನ ಈ ರೂಪದಲ್ಲಿ ನೆನೆಸ್ಕೊಳ್ಳೋದು ಬೇಡ, ಅವನ್ನ ಸೆಲೆಬ್ರೇಟ್ ಮಾಡಬೇಕು. ಅದೇ ನನಗೆ ರಾಜೇಶ್ ಭಟ್ ಅವರು ನೆನ್ನೆ ನನಗೆ ಹೇಳಿದ್ರು, ಈ ಥರ ಒಂದು 5 ನಿಮಿಷ ಇರುತ್ತೆ, 5 ನಿಮಿಷ ಅಂದರು. ಸುಳ್ಳು ಹೇಳಿದ್ರು ನನಗೆ. ಈ ರೀತಿ ಇದೆ ಅಂತ ಗೊತ್ತಿದ್ರೆ ಸತ್ಯವಾಗ್ಲೂ ನಾ ಇವತ್ತು ಇದ್ಬಿಟ್ಟು ನಾಳೆ ಬೆಳಿಗ್ಗೆ ಹೋಗ್ತಿದ್ದೆ. ಯಾಕಂದ್ರೆ ಮಂಗಳೂರು ನಂಗೆ ತುಂಬ ಇಷ್ಟವಾದವರು. ನಾ ಯಾವಾಗಲೂ ಮಂಗಳೂರಿಗೆ ಅಪ್ಪಾಜಿ ಬಿಟ್ಟರೆ ಜಾಸ್ತಿ ಶೂಟಿಂಗ್ ಮಾಡಿದವರು ನಾನು ಈ ಜಾಗದಲ್ಲಿ. ತುಂಬ ಸಿನಿಮಾ ಮಾಡಿದ್ದೀನಿ ಇಲ್ಲಿ, ಉಡುಪಿ, ಮಂಗಳೂರು, ಈ ಏರಿಯಾ ಫುಲ್ಲಾಗಿ ಆಲ್ಮೋಸ್ಟ್ ಸಾಕಷ್ಟು ಸಿನಿಮಾ ಬಂದಿದ್ವಿ. ಇಲ್ಲಿ ಟಗರಿಗೂ ಬಂದಿದ್ದೆವು ನಾವು. ಆಮೇಲೆ ಇನ್ನೊಂದೇನೆಂದರೆ, ಇವತ್ತು ಎಲ್ಲರೂ ಒಂದೊಂದ್ಸತಿ ಅಭಿಮಾನಿಗಳು ಫೇಸ್ ನೋಡ್ತಾ ಇರ್ತೀವಿ. ಇವತ್ತು ಪೊಲೀಸ್ ಸಿಬ್ಬಂದಿ ಫೇಸ್ ನೋಡೋಕೆ ಒಂದು ಮಜಾ ಇದೆ. ಯಾಕಂದರೆ ನನಗೂ ತುಂಬ ಸಕ್ಸಸ್ ಪಡೆದಿದ್ದೀನಿ ಇದರಲ್ಲಿ. ಯಾಕಂದ್ರೆ ಎಲ್ರಿಗೂ ಒಂದು ಕನಸಿದೆ, ಫಸ್ಟ್ ಆಡಬೇಕಾದ್ರೆ ಯಾವಾಗಲೂ ಚಿಕ್ಕ ಮಕ್ಕಳಿಂದ ಕಳ್ಳ ಪೊಲೀಸ್ ಆಡೋಣ ಅಂತ ಹೇಳ್ತಾರೆ. ಜಾಸ್ತಿ ಮಕ್ಕಳು ಕಳ್ಳ ಆಗಕ್ಕೆ ಇಷ್ಟಪಡಲ್ಲ, ಪೊಲೀಸ್ ಆಗಕ್ಕೆ ಇಷ್ಟಪಡ್ತಾರೆ. ನೀನು ಕಳ್ಳಾಗ, ಇಲ್ಲ ನಾನು ಕಳ್ಳಾಗ, ನೀನು ಕಳ್ಳಾಗ, ನಾನು ಪೊಲೀಸ್ ಆಗ್ತೀನಿ. ಪೊಲೀಸ್ ಅಂದ್ರೆ ಒಂದು ಪವರ್ ಅದು. ಸೊ ಆ ಥರ ನನಗೆ ಬಂದಿದ್ದು. ಇವತ್ತು ನಮ್ಮ ರಾಜೇಶ್ ಭಟ್ ಅವ್ರು ಕೈ ಕೊಟ್ಬಿಟ್ರು, ಪರವಾಗಿಲ್ಲ. ಸಾರಿ ಶಶಿಕುಮಾರ್ ಅವರು, ನಿಜವಾಗ್ಲೂ ನಂಗೆ ಗೊತ್ತಿಲ್ಲ ಇದು ಇಷ್ಟು ದೊಡ್ಡ ಪ್ರೋಗ್ರಾಮ್ ಅದು ಗೊತ್ತಿರಲಿಲ್ಲ. ಅವ್ರು ಬಂದಬೇಕು ಸುಮ್ಮನೆ ಅಪ್ಪು ಫೋಟೋ ತೆಗಿಬೇಕಂತ ಹೇಳಿದ್ರು ಅಷ್ಟೇ. ಬಟ್ ಈ ಥರ ಇದೆ ಅಂತ ಗೊತ್ತಿಲ್ಲ. ನಿಜವಾಗ್ಲೂ ನಾನು ಅವಡ ಬೀನ್ ಇಯರ್ ಇನ್ನೊಂದ್ಸಲ ಬರ್ತೀನಿ ಖಂಡಿತ. ವಿಲ್ ಸೆಲೆಬ್ರೇಟ್ ದಿಸ್ ಪ್ರೋಗ್ರಾಮ್. ಯಾಕಂದ್ರೆ ಅಪ್ಪಾಜಿ ಅವರು ಯಾವಾಗಲೂ ಈ ಕೆಂಪಯ್ಯ ಅವ್ರು ಬೇಕಾದ್ರೆ ಗೊತ್ತಿದ್ದಿತ್ತು ಅಂತ ಕಾಣುತ್ತೆ. ಸಾಕಷ್ಟು ಮ್ಯೂಸಿಕಲ್ ನೈಟ್ಸ್ ಮಾಡಿದ್ದಾರೆ ಎಲ್ಲ ಕಡೆನೂ. ಅವರು ಮಂಗಳೂರು ಮಾಡಿದ್ರು ಒಂದ್ಸಲ. ನಾವು ಬಂದಿದ್ದು, ನಾವು ಇಡೀ ಫ್ಯಾಮಿಲಿ ಬಂದು ಇಲ್ಲಿ ಹಾಡು ಹೇಳಿ ಅಪ್ಪಾಜಿ ಅವರು ಸಾಕಷ್ಟು ಒಂದು ಸಮಾರಂಭ ಎಲ್ಲ ಆಗಿದೆ. ಸೊ ಒಂದು ಆ ಥರದ ನಂಟಿದೆ. 100% ನೆಕ್ಸ್ಟ್ ಟೈಮು ವಿಲ್ ಮೇಕ್ ಅಪ್ಪು ಸೆಲೆಬ್ರೇಷನ್ ಇನ್ ಮಂಗಳೂರು. ಅವಾಗ ಒಂದು ಅರ್ಥ, ಅವಾಗ ಒಂದು ಗೌರವ ಸಿಗುತ್ತೆ ಅಂತ ನಾನು ಭಾವಿಸ್ತೀನಿ. ತುಂಬ ಖುಷಿ ಆಯ್ತು ಥರ ನೋಡಿದ್ದು. ಹೀಗೆ ಬೆಳೆಸ್ತಾರೆ. ತುಳು ಬೇರೆ ಅಲ್ಲ, ಕನ್ನಡ ಬೇರೆ ಅಲ್ಲ, ಎಲ್ಲ ಒಂದೇನೆ. ಸ್ವಲ್ಪ ಭಾಷೆ ಡಿಫ್ರೆನ್ಸ್ ಇರ್ಬೋದು, ಅದು ನಾವೆಲ್ಲ ಒಂದೇನೆ ಅಫ್ಕೋರ್ಸ್ 100%. ಯಾಕಂದ್ರೆ ಕನ್ನಡ ಸಿನಿಮಾ ನೋಡ್ತೀರಾ, ತುಳು ಸಿನಿಮಾ ನೋಡ್ತೀರಾ. ಇವಾಗ ನೋಡಿ, ತುಳು ನಿಮ್ಮ ಊರಿನವರೇ ಒಬ್ರು ಕಾಮತ್ ಅಂತವರು, ಐ ಥಿಂಕ್ ಹಿ ಹಸ್ ಓಪನ್ ಒನ್ ಆ್ಯಪ್ ಕಾಲ್ಡ್ ಟಾಕೀಸ್ ಆ್ಯಪ್ ಅಂತ ಓಪನ್ ಮಾಡಿದ್ದಾರೆ. ಎಷ್ಟು ದೊಡ್ಡ ಮನುಷ್ಯರು ನೋಡಿ, ಒಂದು ಒಳ್ಳೆ ಆ್ಯಪ್ ಕನ್ನಡಕ್ಕೋಸ್ಕರ ಮಾಡಿರೋ ಒಂದು ಆ್ಯಪ್. ಭಾಳ ಖುಷಿ ಆಗುತ್ತೆ. ಅದು ಕನ್ನಡಕ್ಕೂ ಇದೆ, ತುಳುಲೂ ಇದೆ. ಅದು ನಮ್ಗೆ ಭಾಳ ಖುಷಿ ಆಯಿತು. ಅದಕ್ಕೆ ನಾನು ಹೇಳ್ಬೇಕಂತ ಅನ್ಸೋದಕ್ಕೆ ಹೇಳಿದೆ. ಸೊ ನಿಮ್ಮೆಲ್ಲರೂ ನೋಡಿ, ಥ್ಯಾಂಕ್ ಯು ಶಶಿಕುಮಾರ್ ಅವರು, ಥ್ಯಾಂಕ್ಸ್ ಎವ್ರಿಬಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಅಲ್ಲ, ಥ್ಯಾಂಕ್ ಯು ರಾಜೇಶ್ ಅವರು. ಆ್ಯಂಡ್ ತಿರ್ಗಾ ಬರ್ತೀನಿ 100% ಜಾಸ್ತಿ ಹೊತ್ತು ಕಾಲ ಕಳಿತೀನಿ ಇವತ್ತು 100%. ಥ್ಯಾಂಕ್ ಯು, ಲವ್ ಯು.
ದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ನಿನಗೂ ತಾರೆ ಅಂದ, ನೋಡು ಎಂತ ಚಂದ. ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ನೋಡು ತಾರೆ ಅಂದ, ನೋಡು ಎಂತ ಚಂದ. ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ.